ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಎಲ್ಲಾ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಡಿ ಬಾಸ್ ಅಭಿಮಾನಿಗಳು ನನ್ನ ನಮಸ್ಕಾರ. ನಾನು ಶಂಭುಲಿಂಗಯ್ಯ, ಡಿ ಬಾಸ್ 20 ಸಾಲ ಅಂತ. ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ. ನಾನು ನೋಡ್ಕೊಂಡ್ ಬಂದೆ. ತುಂಬಾ ಫ್ಯಾನ್ ಶೋ ಬೆಳಿಗ್ಗೆ 6:30 ಶೋಗೆ ನೋಡ್ಕೊಂಡ್ ಬಂದಿದ್ದೀನಿ. ತುಂಬಾ 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 ಚೆನ್ನಾಗಿದೆ. 54 ಮೂವಿಕ್ಕಿಂತನೂ ಕಾಟರಿಕ್ಕಿಂತನೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಆಡಿಯನ್ಸ್ ಮೇನ್ ಆಗಿ ಕೆಲವರು ನಮ್ಮ ಬಾಸ್ ಫ್ಯಾನ್ಸ್ ಅಲ್ದೆ ಬೇರೆಯವರು ದರ್ಶನ್ ಅವ್ರದ್ದು ಫ್ಯಾಮಿಲಿ ಕೂತ್ಕೊಂಡು ನೋಡಂತ ಫಿಲಮೇ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅಂತವ್ರು ಬಂದು ಈ ಫಿಲಮ್ ನೋಡ್ರಪ್ಪ, ಗೊತ್ತಾಗತ್ತೆ ಬಾಸ್ ಎಂತ ಕಂಟೆಂಟ್ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಾಗತ್ತೆ. ಬಂದು ಮೂವಿ ನೋಡಿ ಎಲ್ಲಾ ಫ್ಯಾಮಿಲಿ ಒಂದು ಚಿಕ್ಕ ಮಗು ಕುಂದಿರ್ಸ್ಕೊಂಡು ಸಿನಿಮಾ ನೋಡ್ಬೋದು ಅಂತ ಕ್ಯಾರೆಕ್ಟರ್ ಬಾಸ್ ಮಾಡಿದ್ದಾರೆ. ಒಳ್ಳೆ ಮೂವಿ ಇದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದೇನಂತಂದ್ರೆ ತುಗುದಿ ಪಪ್ಪಾಜಿ ಅವರಿಗೆ ವಿಲನ್ ಆಗಿ ಮಾಡುವಾಗ ಅವ್ರ ಕಾಲದಲ್ಲಿ ವಿಲನ್ಗಳಿಗೆ ಅವಾರ್ಡ್ ಕೊಡ್ತಿರ್ಲಿಲ್ಲ. ಬಟ್ ಇವಾಗ ಬಾಸ್ ಅದಕ್ಕೆ ಒಂದು 3 ಫಿಲಮ್ ಕಂಟಿನ್ಯೂ ಆಗಿ ವಿಲನ್ ರೋಲ್ ಮಾಡ್ಕೊಂತ ಬಂದ್ರು. ನೆಗೆಟಿವ್ ರೋಲ್ ಆಗಿ ನವಗ್ರಹ ಆಗ್ಬೋದು ಫಸ್ಟ್, ಆಮೇಲೆ ಕುರುಕ್ಷೇತ್ರ, ಈಗ ಡೆವಿಲ್. ಡೆವಿಲ್ ಅಲ್ಲಿ ಅದು ಒಂದು ಡೈಲಾಗ್ ಇದೆ, ಅವನ್ ಪಕ್ಕ ಲೋಕಲ್ ಆದ್ರೆ ಅವನು ಹೀರೋ, ಫುಲ್ ಟೆರರ್ ಆದ್ರೆ ಇದು ಅವನು ಕಿಕ್ಕಲ್ಲಿ ಇದ್ರೆ ಮಾತ್ರ ಫುಲ್ ಟೆರರ್ ಅಂತ. ಹಂಗೆ ಇದೆ ಡೆವಿಲ್ ಪಾತ್ರ ಮಾತ್ರ ಫುಲ್ ಹೆಣ್ಮಕ್ಳು ಕೂತ್ಕೊಂಡ್ಬಿಟ್ರೆ ಕ್ಯಾಕ್ರು ಸುಗಿಬೇಕು ಅಂತ ಕ್ಯಾರೆಕ್ಟರ್ ಮಾಡಿಸ್ದಂಗಿದೆ ಬಾಸ್ಗೆ. ಯಾಕೆ ಗೊತ್ತಾ, ಅವರೇ ಮಾಡಿಸ್ತಾರೆ ನನ್ಗೆ ಈ ತರ ತೋರಿಸ್ಬೇಕಂತ ಅವ್ರು ಮಾತಾಡ್ತಾರೆ. ಯಾಕಂದ್ರೆ ಯಾಕೆ ಮಾಡಿಸ್ತಾರೆ ಅಂದ್ರೆ ಅವ್ರಿಗೊಂದು ಆಸೆ, ವಿಲನ್ ಆಗಿ ಅವಾರ್ಡ್ ತಗೋಬೇಕನ್ನೋದು ಒಂದು ಆಸೆ ಅವ್ರಿಗೆ. ಅಪ್ಪಾಜಿ ಕನಸು ನೆನಸು ಮಾಡ್ಬೇಕನ್ನೋದು ಅವ್ರದ್ದು ಬಾಸ್ ಆಸೆ ಅದು. ಹಂಗಾಗಿ ನೆಗೆಟಿವ್ ರೋಲ್ ಆಗಿ ಅವ್ರು ಇದ್ದೇ ತರ ತೋರ್ಸ್. ನೀನು ನವಗ್ರಹದಲ್ಲೇನೋ ಹಂಗೆ ತೋರ್ಸ, BGM ಹಂಗೆ ಕ್ಯಾಕರ್ಸ್ಬೇಕು ಅಂತ ಹರಿಕೃಷ್ಣ ಸರ್ಗೆ ಹೇಳಿದ್ರು, ಹಂಗೆ ತೋರಿಸಿದ್ರು ನವಗ್ರಹದಲ್ಲಿ. ಬಟ್ ಇದರಲ್ಲೇ BGM ಹಂಗೆ ಇದೆ. ಅವ್ರು ಬರೋ ಇದೆ ಅವಾರ್ಡ್ ಪಕ್ಕ 100 ಅಲ್ಲಿ 200% ವಿಲನ್ಗೆ ಅವಾರ್ಡ್ ಸಿಗುತ್ತೆ. ಯಾರಿಗೆ ಈಗ ಡೆವಿಲ್ ರೋಲ್ ಮಾಡಿದಾರಲ್ಲ ಅವ್ರ ಪಕ್ಕ ರೋಲ್ ಸಿಕ್ಕೇ ಸಿಗುತ್ತೆ. ಬಾಸ್ ಅದೊಂದು ಅವಾರ್ಡ್ ಇಲ್ಲ ಅನ್ನೋ ನೋವು ಈ ಫಿಲಮ್ ಅಲ್ಲಿ ಬರೆಸುತ್ತೆ. ಯಾಕಂದ್ರೆ ಈ ಫಿಲಮ್ ಅಲ್ಲಿ ಪಕ್ಕ ಸಿಗುತ್ತೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಯಾರು ಕಾಂಟ್ರವರ್ಸಿ ಮಾಡ್ಕೋಬೇಡಿ. ಅವ್ರು ಇವ್ರು ಈ ಫ್ಯಾನ್ಸ್ ಆ ಫ್ಯಾನ್ಸ್ ಅಂತ ಕಾಂಟ್ರವರ್ಸಿ ಮಾಡ್ಕೋಬೇಡಿ. ಎಲ್ಲ ಕನ್ನಡ ಸಿನಿಮಾ ಬಂದು ಕನ್ನಡ ಸಿನಿಮಾ ಆಗಿದೆ, ಸಿನಿಮಾ ತರ ಆಗಿ ನೋಡಿ. ಕಾಂಟ್ರವರ್ಸಿ ಮಾಡಕ್ ಅಂತಂದ್ರೆ ನಾವು ಕಾಂಟ್ರವರ್ಸಿನೇ ಬರ್ತೀವಿ. ನೀವು ಟ್ರಿಗರ್ ಅದು ಎಲ್ಲ ಕಡೆನೂ ಐತೆ. ದರ್ಶನ್ ಅಭಿಮಾನಿಗಳು ತಪ್ಪು ಮಾಡ್ತಾ ಇದಾರೆ ಅಂತ. 2 ಕೈಯಲ್ಲಿ ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ಆಗೋದು, ಒಂದ್ ಕೈಯಲ್ಲಿ ಯಾವ್ದು ಆಗಲ್ಲ. ಕುತ್ಕೊಂಡು ಅವ್ರು ಮಾತಾಡಿದ್ರೆ ನಾವು ಮಾತಾಡ್ಕೊಂಡ ನಮ್ಗೆ ಇರಕ ನಾವು ಗಂಡ್ಸ್ರೆ, ನಮ್ಮ ಅಪ್ಪ ನಮ್ಮಮ್ಮ ಗಂಡ್ಸ್ ಅಂತಾನೆ ಎತ್ತಿರೋದು. ನಮಗೂ ಮಾತಾಡಕ್ ಬರುತ್ತೆ, ಅದಕ್ಕೆ ನಾವು ಮಾತಾಡ್ತೀವಿ. ನೀವು ಕರೆಕ್ಟ್ ಆಗಿ ನೋಡಿ, ನಾವು ಕರೆಕ್ಟ್ ಆಗಿ ಇರ್ತೀವಿ. ನಾವ್ ಯಾರ ಬಗ್ಗೆನೇ ನಾವು ಮಾತಾಡಕ್ ಹೋಗಲ್ಲ. ನಾವ್ ಎಲ್ಲರ ಮೂವಿ ನೋಡ್ತೀನಿ. ಅಪ್ಪು ಸರ್ ನೋಡಿದೀನಿ. ಅಪ್ಪು ಸರ್ ಸತ್ತಾಗ ಕಣ್ಣ ನೀರ್ ಬಂದಿದ್ದೇವೆ ನನಗೆ. ಲಾಯರ್ ಕೂಟಲ್ಲೇ ಜಗಳ ಮಾಡಕ್ ಹೋಗಿದ್ದೆ ನಾನು. ಅವ್ರು ಸತ್ತಾನ ಅಂದಿದ್ದಕ್ಕೆ ಬರೀ ಅದು ಇನ್ನೂ ಅನೌನ್ಸ್ ಆಗಿದ್ದಿಲ್ಲ. ಆ ಶವ ಕೋಟಡಿ ಅಂತ ಫೋಟೋ ವೈರಲ್ ಆಗಿತ್ತಲ್ಲ, ಅದು ಸತ್ತ ಹೋಗಿದ್ದೆ ಬಿಡು ಅಂದಿದ್ದಕ್ಕೆ ಬರೀ ಜಗಳ ಮಾಡಕ್ ಹೋಗಿದ್ದೆ ನಾನು. ನಿಮ್ ಫ್ಯಾನ್ ಅನ್ನೋ ನಾ ಫ್ಯಾನ್ ಅಲ್ಲ ಸರ್. ಅವರು ಇದ್ರೆ ಇಂಡಸ್ಟ್ರಿ ಒಂದು ಭಾಗ ಅದರಲ್ಲಿ ಅವ್ರು ಸಾಯಬಾರ್ದಂತ. ಚಿರಂಜೀವಿ ಸರ್ಜಾ ಸತ್ತಾಗೂ ಹತ್ತಿದೀನಿ ನಾನು. ಧ್ರುವ ಸರ್ಜಾ ಅವರು ಈಗ ಒಳ್ಳೆ ಆಕ್ಟರ್, ಅವರು ಮಾಡ್ತಾರೆ. ಆದ್ರೆ ಧ್ರುವ ಸರ್ಜಾ ಅವರು ಇವತ್ತು ಅವ್ರದ್ದು ಏನಾಯ್ತೋ ವಯಮನಸ್ಸು ಅದು ಬೇಡ ನಮಗೆ ಮಾತಾಡ್ತಾರೆ. ಎಲ್ಲರೂ ಯಾರು ಫ್ಯಾನ್ಸ್ ವಾರ್ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲರೂ ನೀಟಾಗಿರಿ. ಆಮೇಲೆ ನೀವು ಮಾತಾಡ್ತೀರಾ ಬಂದು ರಿಯಲ್ ಆಗಿ ಮಾತಾಡಿ. ಫೇಕ್ ಅಕೌಂಟ್ ಇಟ್ಕೊಂಡು ಅವ್ರ ಫೋಟೋ ಹಾಕೊಂಡು ಇವ್ರ ಫೋಟೋ ಹಾಕೊಂಡು ಮಾತಾಡೋದಲ್ಲ. ರಿಯಲ್ ಆಗಿ ಬಂದು ಹಿಂಗ್ ಕುತ್ಕೊಂಡೆ ಮಾತಾಡ್ಬೇಕು. ನೋಡಪ್ಪ ಈ ತರ ತಪ್ಪಿದೆ, ಈ ತರ ಮಾತಾಡ್ತದೆ ಅಂತ ನನ್ ತರ ಬಂದ. ನಾನು ಹೆಮ್ಮೆ ಅಂತ ಎದೆ ಕಟ್ಕೊಂಡು ಹೇಳ್ತೀನಿ, ನಾವು ತಪ್ಪು ಮಾಡಲ್ಲ, ನಮ್ ಬಾಸ್ ಕೊಟ್ಟಿಲ್ಲ. ಬಟ್ ಅವ್ರು ಈ ಡೈಲಾಗ್ ಏನಾರು ಹೇಳೋದ್ ನೋಡಿರ ಅವ್ರು ಮನೆ ಕರ್ಸ್ಬಿಟ್ಟು ಗ್ಯಾರಂಟಿ ಹೊಡಿತಾರೆ. ಯಾಕಂದ್ರೆ ನಾನು ಅವ್ರನ್ನ ದೇವ್ರ ತರ ನೋಡ್ತಾ ಇರೋದು. ಅವ್ರಿಗೊಂದು ನೋವು ಆತಂದ್ರೆ ನನ್ ನೋವು ಆದಂಗೆ. ಯಾಕಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಅವರು ಒಬ್ರು ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರ ಫಿಲಮ್ ನೋಡ್ಬಿಟ್ಟು ಫಸ್ಟ್ ನಾ ಫಿಲಮ್ ನೋಡ್ಬಿಟ್ಟು ಅಭಿಮಾನಿ ಆಗಿತ್ತು. ನಾನ್ ಬೆಳೀತಾ ಸೋಷಿಯಲ್ ಮೀಡಿಯಾ ನಾನು ಯೂಸ್ ಮಾಡೋದಾಗಿಂತ ಅವ್ರು ಹೆಂಗ್ ಬಂದ್ರು, ಯಾವ ತರ ಕಷ್ಟಪಟ್ರು, ಅವ್ರು ಎಲ್ಲಿಂದ ಎಷ್ಟು ಅನಾಥರ್ಮ ನಡೀತೈತೆ, ಎಷ್ಟು ಅನಾಥಾಶ್ರಮಕ್ಕೆ ಅಕ್ಕಿಗಳು ರೇಷನ್ ಹೋಗ್ತೈತೆ. ಇವತ್ತು ಯಾರ ಬರ್ತಾರೆ ಕೇಕು ಆರ ತರಬಾಡಿ ಅಂತ ಅದ್ರ ಬದ್ಲೆ ಒಂದೇ 1 ಕೆಜಿ ಅಕ್ಕಿ ತಂದ್ಕೊಡಿ ಅಂತ ಹೇಳಂತ ನಟ ಅಂತಂದ್ರೆ ಅದು ನಮ್ಮ ಡಿ ಬಾಸ್ ಅಣ್ಣವರು. ಬಟ್ ಅದು ಯಾವಾಗಿಂದ ಅಂತಂದ್ರೆ ಅಂಬರೀಷ್ ಅಪ್ಪಾಜಿ ತೀರ್ಕೊಂಡಿದ್ದ ವರ್ಷದಿಂದನೇ ಅದು ಸ್ಟಾರ್ಟ್ ಆಗಿತ್ತು. ಅಂಬರೀಷ್ ಅಪ್ಪಾಜಿ ತೀರ್ಕೊಂಡಿದ್ದಕ್ಕೆ ನಮ್ಮ ಬಾಸ್ ಬೇಜಾರಾದ್ರು. ಅದಕ್ಕೆ ಬರ್ತಾನೆ ಆಚರಣೆ ಸುಮಮ್ಮರ ಬೈದಿದ್ದಕ್ಕೆ ಬರ್ತಾನೆ ಆಚರಿಸ್ಕೊಂಡ್ರು. ಅವ್ರು ಮತ್ತೆ ಆಚರಣೆ ಈ ತರ ಪ್ಲಾನಿಂಗ್ ಮಾಡಿದ್ರು. ಯಾರು ಕೇಕೋ ಬ್ಯಾನರ್ ಹಾಕಕ್ ಹೋಗ್ಬೇಡಿ, ಅದ್ರ ಬದ್ಲಿ ರೇಷನ್ ತಂದ್ಕೊಡಿ ಅಂತ. ಇವತ್ತು ಅವ್ರ
ಬರೀ ಒಂದೇ ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತ ಟನ್ ಗಂಟ್ಲೆ ಆಹಾರ ಬರ್ತೈತೆ. ಎಷ್ಟೋ ಅನಾಥಾಶ್ರಮ, ವೃದ್ಧಾಶ್ರಮ, ಗೌರ್ಮೆಂಟ್, ಈ ಸರ್ಕಾರಿ, ಈಗ ರಾಜಕಾರಣಿಗಳು ಎಲ್ಲೆಲ್ಲಿ ನೋಡ್ತಾ ಇಲ್ಲ ನೋಡು ಅಂತಲ್ಲಿ ಅದು ಹೋಗ್ತಾ ಇದೆ ಸರ್. ಅದು ಒಬ್ಬ ನಾನು ಎಷ್ಟೋ ವಿಡಿಯೋಗಳು ನೋಡಿದೀನಿ. ಪುಟ್ಟ ಮಕ್ಕಳು, ಅಂಗವಿಕಲ ಮಕ್ಕಳು, ಹ್ಯಾಂಡಿಕ್ಯಾಪ್ ಮಕ್ಕಳು ಅವ್ರು ಹರ್ಸೋದ್ ನೋಡಿದೀನಿ. ನಮ್ದು ಎಷ್ಟೋ ದಿನದಿಂದ ನಾವು ಸ್ವೀಟ್ ತಿನ್ಬೇಕು ಅಂದಾಗ ಅವ್ರ ರೇಷನ್ ಇರ್ತಿರ್ಲಿಲ್ಲಂತೆ. ಅವಾಗ ಒಂದಿನ ತಂದು ಕೊಟ್ಟಿದ್ದಕ್ಕೆ ಅವು ಮಕ್ಕಳು ಎಷ್ಟು ಖುಷಿಯಿಂದ ಮಾತಾಡಿತ್ತು ಅಂದ್ರೆ ಅದೇ ಆಯಸ್ಸು, ಅದೇ ಆರೋಗ್ಯನೇ ಅವ್ರನ್ನ ಇನ್ನೂ ನೀಟಾಗಿ ಇಟ್ಟಿದೆ, ಇನ್ನೂ ಚೆನ್ನಾಗಿ ಇಟ್ಟಿದೆ. ಡೆವಿಲ್ ಫಿಲಮ್ ಅಲ್ಲಿ ಪ್ಲಾಸ್ಟರ್ ಆಗಿದೆ. ಅವ್ರಿಗೆ ಸ್ಟಂಟ್ ಮಾಡುವಾಗ ಕೈ ಮುರ್ಕೊಂಡಿದ್ರು. ಅವರು ಅಕಸ್ಮಾತ್ ಎಲ್ಲವರೆ ಪೇಟ್ ಬಿದ್ದಿದ್ರೆ ಅವ್ರು ಇರ್ತಿರ್ಲಿಲ್ಲ. ಬಟ್ ಅದೆಲ್ಲ ದಾನ ಧರ್ಮ ಮಾಡಿರೋದಕ್ಕೆ ಅವ್ರು ಕಾಯ್ತಾ ಇರೋದು. ಅದನ್ನ ನಾನು ಅನ್ಕೊಂತ ಇದ್ದೀನಿ. ನಾಳೆ ಬಂದೇ ಬರ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅದ್ರ ಬಗ್ಗೆ ಮೂವಿ ಬಗ್ಗೆ ಮಾತ್ರ ಮಾತಾಡೋಣ. ಇನ್ನೊಂದು ಏನಂತಂದ್ರೆ, ಎಲ್ಲಾ ಹೀರೋಗಳಿಗೂ ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲಾ ಹೀರೋಗಳು ದಯವಿಟ್ಟು ಎಚ್ಚೆತ್ಕೊಳ್ರಪ್ಪ, ಖಾಲಿ ಕೂರ್ಬೇಡಿ. ನಿಮ್ ದುಡ್ಡಿಗೋಸ್ಕರ ಒಂದಿಷ್ಟು ಸ್ವಲ್ಪ ಕಲೆಕ್ಷನ್ ಆತ ಕೂತ್ಕೊಂಡು ಮನೆಯಾಗ ಕುಂದ್ರಬೇಡಿ. ನಮ್ ಬಾಸ್ ಒಂದು ಮಾತು ಹೇಳಿದ್ರಂತೆ, ಇದೇ ಹುಲಿ ಕಾರ್ತಿಕ್ ಅವ್ರ ಬಾಯಲ್ಲೇ ಬಂತದು. ಬಾಸ್ ನೀವು ಇನ್ನೂ ಯಾಕೆ ಆಪರೇಷನ್ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ರಂತೆ. ಬ್ಯಾಕ್ ಪೇನ್ ಯಾಕೆ ಆಪರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಅವ್ರು ಇನ್ನೂ 20 ಅಲ್ಲ 30 ವರ್ಷ ಅವ್ರು ಏನು ಆಕ್ಟಿಂಗ್ ಮಾಡಿ ಕೆಲಸ ಮಾಡಿ 30 ವರ್ಷ ಮನೆಯಾಗ ಕೂತ್ಕೊಂಡ್ ತಿಂದ್ರು ಕರ್ಗಲ್ಲ ಅವ್ರದ್ದು, ಅಷ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಒಂದು ಮಾತು ಹೇಳಿದ್ರಂತೆ ಹುಲಿ ಕಾರ್ತಿಕ್ ಅವರಿಗೆ, ಏನಂತ ನೋಡ್ರಿ ಹುಲಿ ಅವ್ರೆ, ನನ್ನ ನಂಬ್ಕೊಂಡು ಸುಮಾರು ಜನ ಕಲಾವಿದರು ಇದ್ದಾರೆ, ಪೋಷಕ ಕಲಾವಿದರು ಇದ್ದಾರೆ, ಟೆಕ್ನಿಷಿಯನ್, ಕ್ಯಾಮ್ರಾ ಹಿಂದೆ ಇರೋಂತ ಕಲಾವಿದರು ಇದ್ದಾರೆ. ಅವರು ದುಡಿದ್ರೇನೆ ಹೊಟ್ಟೆ ತುಂಬುತ್ತೆ. ಅಂತವ್ರಿಗೋಸ್ಕರ ನಾನು ಅವ್ರು ಯಾಕೆ ಆಪರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಆಪರೇಷನ್ ಸಕ್ಸಸ್ ಆದ್ರೆ ಓಕೆ, ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಒಂದ್ ಕಾಲೇ ವರ್ಕ್ ಆಗಲ್ಲ ಅಂತೆ ಅವ್ರಿಗೆ. ಅವ್ರು ಹೇಳ್ಕೊಂಡಿದ್ದಂತೆ, ಹುಲಿ ಕಾರ್ತಿಕ್ ಅವ್ರು ಇದ್ರಿಗೆ ಹೇಳ್ಕೊಂಡಿದಾರಂತೆ. ಬಟ್ ಅವ್ರು ಹೇಳಿದ್ದು ನಮಗೂ ಗೊತ್ತಿಲ್ಲ. ಅವ್ರು ಬಂದು ಮೊನ್ನೆ ಹೇಳಿದಾಗೆ ನಮಗೂ ಅರ್ಥ ಆಗಿದ್ದು. ಬಟ್ ಪಾಸ್ ಟೆಕ್ನಿಷಿಯನ್ಗೋಸ್ಕರ ಬದುಕ್ತಾ ಇದಾರಲ್ಲ, ನಿಜವಾಗ್ಲೂ ಗ್ರೇಟ್. ಅವ್ರ ದೇವರ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಸದಾ ಇರುತ್ತೆ ಅವ್ರಿಗೆ. ವ್ಯಾಕ್ತಾನೆ ಇರುತ್ತೆ, ಇಲ್ಲ ಅಂತಲ್ಲ. ಯಾರಿಗೆ ನೋವಲ್ಲ, ಮನುಷ್ಯ ಅಂದ್ಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ. ಬಟ್ ಎಲ್ಲರಿಗೂ ಕಷ್ಟ ಬರುತ್ತೆ. ಬಟ್ ಇವತ್ತಲ್ಲ ನಾಳೆ ನಮ್ ಬಾಸ್ ಬಂದೇ ಬರ್ತಾರ. ಬಟ್ ಏನಪ್ಪಾ ಅಂತಂದ್ರೆ, ಇವತ್ತು ಬಾಸ್ ಇದ್ದಿದ್ರೆ ಒಂದ್ ರೇಂಜೇ ಬೇರೆ ಇತ್ತು. ಅದಕ್ಕಿಂತ ಈ ಮೂವಿ ನೋಡ್ಬಿಟ್ಟು ನನಗೆ ಏನು ಬೇಜಾರು ಏನು ಅನ್ಸಿಲ್ಲ. ಒಳ್ಳೆ ಮೂವಿ, ಒಳ್ಳೆ ಕಂಟೆಂಟ್, ಸಿನಿಮಾ ಇರೋಂತ ಕಂಟೆಂಟ್ ಮಾಡಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ನಮ್ ಬಾಸ್ ಹೊರಗಡೆ ಬಂದು ಆದ್ಮೇಲೆ ಅವ್ರ ಬುದ್ಧಿ ಭ್ರಮೆಯಾಗಿ, ಮುಂಚೆ ಕೆಲವೊಂದು ಇಂಟರ್ವ್ಯೂಗಳು ಮೀಡಿಯಾದವ್ರು ಕೇಳಿದಾಗ ರಾಜಕೀಯಕ್ಕೆ ಬರ್ತೀರಾ ನೀವು ಅಂತ ಅಂದಾಗ ನಮ್ಮ ಟೆಂಪರ್ಮೆಂಟಿಗೆ ರಾಜಕೀಯ ಆಗಲ್ಲ ಅಂತ ಹೇಳಿದ್ದಾರೆ ಅವರು. ಬಟ್ ನಾನ್ ಹೇಳೋದೇನಂತಂದ್ರೆ, ಈ ಸಲ ಅವ್ರಿಗೆ ಬುದ್ಧಿ ಭ್ರಮೆ ಆಗಿ ಏನಾರ ಜನಗಳಿಗೆ ಇನ್ನೂ ಒಳ್ಳೇದ್ ಮಾಡ್ಬೇಕಂತ ಬಂದಾಗ, ಇವತ್ತ ಅಧಿಕಾರ ಇದ್ದಾಗ ಯಾವನು ರೇಟ್ಸ್ ಇಲ್ಲ ಸರ್ ಕೇಳಕ್ಕೆ. ಅಧಿಕಾರಿ ಇರ್ಬೇಕು ಕೈಯಲ್ಲಿ. ಅಧಿಕಾರ ಇದ್ದಾಗ ಇವತ್ತು ಸಾಮಾನ್ಯ ಅಲ್ಲ, ಅವ್ರು ದೊಡ್ಡ ಸೂಪರ್ ಸ್ಟಾರ್ ಇರ್ಬೋದು, ಇವತ್ತೆಲ್ಲ ಕೇಳ್ತಾ ಇದ್ರೆ. ಅದೇ ಇವತ್ತ ಸಿಎಂ ಆಗಿದ್ರೆ ಕೇಳ್ತಿದ್ರ ಎಷ್ಟು ಮುಚ್ಚ ಆಗ್ತಿದ್ರ ಸರ್ ಅವ್ರದ್ದು. ಇದೇ ಸಿದ್ದರಾಮಯ್ಯ ಮೂಡ ಕೇಸ್ ಏನಾಯ್ತ್ರಿ? ಮೂಡ ಕೇಸ್ ಏನಾಯ್ತು? ಯಾರ್ಯಾರ್ದು ಏನೇನೋ ಎಲ್ಲಾ ರಾಜಕಾರಣಿಗಳು ಏನೇನೋ ಕೇಸ್ ಆಗಿದೆ. ಎಲ್ಲಿ ಹೋದ್ರು ಅವೆಲ್ಲ? ಬರೇ ದರ್ಶನ್ ಒಬ್ರೇ ಕೊಲೆ ಮಾಡಿದಾರ. ಕರ್ನಾಟಕದಲ್ಲಿ ಯಾರು ಕೊಲೆನೇ ಮಾಡಿಲ್ಲ. ಅದಕ್ಕೆ ಅದು ತಪ್ಪನೋ ಸರಿನೋ, ಅದು ಒಳ್ಳೇದೋ ಕೆಟ್ಟದ್ದೋ, ಅದು ಕಾನೂನು ನೋಡ್ಕೊಳತ್ತೆ. ಕಾನೂನಿನ ನಂಬಿಕೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ಚಾಮುಂಡೇಶ್ವರ ಅಮ್ಮನವ್ರನಾಗ ನನ್ನ ನಂಬಿಕೆ ಇದೆ. ನಾನು ಒಬ್ಬ ಪುರೋಹಿತ, ನನಗೂ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಬಾಸ ಇವತ್ತಳ ನಾಳೆ ಆಚೆ ಬಂದೇ ಬರ್ತಾರೆ, ಹಾಗೆ ಬರಲ್ಲ. ಈ ಫಿಲಮಲ್ಲಿ ಒಂದು ಡೈಲಾಗ್ ಇದೆ, ನಾನು ಯಾವಾಗಿದ್ರು ಸ್ವಂತ ಶ್ರಮದಿಂದ ಬಂದೇನು, ನಾನ್ ಸತ್ರ ರಾಜನಾಗೆ ಸಾಯ್ತೇನೆ ಅಂತ ಒಂದು ಡೈಲಾಗ್ ಇದೆ. ಡೆಬಿಲ್ ಹೇಳ್ತಾನೆ ಅದ್ರಾಗೆ. ಹಂಗೆ ಅವ್ರು ಹೊರಗಡೆ ಜೈಲಿಂದ ಹೊರಗಡೆಯಿಂದ ಬಂದ್ರೆ ಅಂದ್ರೆ ರಾಜೇಂದ್ರನೇ ಬರ್ತಾರೆ. ಅವರು ರಾಜೇಂದ್ರನೇ ಇರ್ತಾರೆ, ಮುಂದೆ ಇರ್ತಾರೆ. ಅಕಸ್ಮಾತ್ ಬಂದು ಅವ್ರ ಎಲೆಕ್ಷನ್ ನಿಂತ್ಕೊಂತಾರ ಅಂತಂದ್ರೆ ನಾವು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀವಿ. ಅವ್ರ ಮುಂದೆ ನಾವು ಸೇವ್ ಮಾಡೇ ಮಾಡ್ತೀವಿ. ಎಲ್ಲಾ ಜ್ಯೋತಿಷಿಗಳು ಒಂದು ಮಾತು ಹೇಳಿದ್ದಾರೆ, ಒಂದೇ ಉತ್ತರ ಬರ್ತಾ ಇತ್ತು ಎಲ್ಲಾ ಜ್ಯೋತಿಷಿಗಳು ಭಯಾಗ. ಅವ್ರಿಗೆ ಸಿಎಂ ಜಾತಕ ಐತೆ, ಸಿಎಂ ಆಗ ಚಾನ್ಸ್ ಇದೆ ಅವ್ರಿಗೆ ಅಂತ. ಬಟ್ ಗೊತ್ತಿಲ್ಲ, ಇವ್ರು ಏನಾರು ಉಲ್ಟಾ ಹೊಡೆದು ನನ್ಗೆ ಬರಲ್ಲ ಅಂದ್ರೆ ಮತ್ತೆ ಅಲ್ಲಿ ಮುಗೀತು. ಅಕಸ್ಮಾತ್ ಬಂದ್ರೆ ಅದು ಖಂಡಿತ ಹಾಗೆ ಆಗುತ್ತೆ. ಯಾಕಂದ್ರೆ ಒಬ್ಬ ಜ್ಯೋತಿಷ್ ಹೇಳಿದ್ರೆ ಅದು ಫೇಕ್ ಅನ್ಬೋದು. ಎಲ್ಲಾ ಜ್ಯೋತಿಷಿಗಳು ಬಾಯಾಗೂ ಮೇನ್ ದೊಡ್ಡ ಜ್ಯೋತಿಷಿಗಳು ಬಾಯಾಗೂ ಅದೇ ಬರ್ತಾ ಇರೋದು. ಅದು ಆಗತ್ತೆ. ಬಂದಂತ ನಾವು ಖಂಡಿತ ಗೆಲ್ಲಿಸ್ತೀವಿ. ಏನಿಲ್ದಂಗನೆ ಬರೀ ಸ್ವಂತ ಶ್ರಮದಿಂದನೇ ಅವ್ರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಅಧಿಕಾರ ಇದ್ರೆ ಇನ್ನು ಎಷ್ಟು ಇಂಪ್ರೂವ್ ಆಗ್ಬೋದು ಅಲ್ವಾ? ಕರ್ನಾಟಕದ ಇದು UP ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಏನಾದ್ರು ಕರ್ನಾಟಕ ಬಂದ್ರೆ ನಮ್ ಭಾಷೆ ಆಗ್ತಾರೆ. ಹಂಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಯಾರು ಕಾಂಟ್ರವರ್ಸಿ ಮಾಡ್ತಾರೆ. ಆಮೇಲೆ ಎಲ್ಲಾ ಹೀರೋಗಳು ಹೇಳ್ಕೊಳ್ಳೋದು ಇಷ್ಟೇ, ಎಲ್ಲಾ ಹೀರೋಗಳು ವರ್ಷಕ್ಕೆ 2 ಫಿಲಮ್ ಮಾಡ್ಕೊಂತ ಬನ್ನಿ ದಯವಿಟ್ಟು ಸರ್. ಯಶಣ್ಣವ್ರಾಗ್ಲಿ, ಆಮೇಲೆ ಸುದೀಪ್ ಅಣ್ಣವ್ರಾಗ್ಲಿ, ಶಿವಣ್ಣವ್ರಾಗ್ಲಿ, ಧ್ರುವ ಸರ್ಜಾ ಅವ್ರಾಗ್ಲಿ, ಎಲ್ಲರೂ ವರ್ಷಕ್ಕೆ 2 ಫಿಲಮ್ ಮಾಡ್ಕೊಂತ ಬನ್ನಿ. ಯಾಕಂದ್ರೆ ನೀವು 2 ಫಿಲಮ್ ಮಾಡ್ಕೊಂಡ್ ಬಂದ್ರೆ
ಹೊಸಬ್ರು ನಿಮ್ಮನ್ನ ನೋಡಂತ ಫ್ಯಾನ್ಸ್ ಗಳು ಇರ್ತಾರಲ್ಲ, ಹೊಸಬ್ರು ಫಿಲಂ ನೋಡ್ಕೊಂತ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ, ಇಂಥ ಥಿಯೇಟರ್ಗಳು ಉಳಿತವೆ, ಎಲ್ಲ ಬೆಳೆಯುತ್ತೆ. ಬಟ್ ಇಷ್ಟ ಸೆಲೆಬ್ರೇಷನ್ ಎಲ್ಲಾ ಥಿಯೇಟರ್ಗಳು ಹೋದಾಗ ಅಂತ ಮಾಲಲ್ಲಿ ಸೆಲೆಬ್ರೇಷನ್ ಮಾಡಕ್ಕಾಗಲ್ಲ. ಈಗ ಎದುರುಗಡೆ ಆಗ್ತಾ ಇದೆ PVR ಮಾಲ್, ಅಲ್ಲಿ ಹೋಗಿ ಈ ತರ ಸೆಲೆಬ್ರೇಷನ್ ಮಾಡಕ್ಕಾಗತ್ತಾ, ಈ ತರ ಕೂಗಾಡಕ್ಕಾಗತ್ತಾ? ಅದಕ್ಕೆ ಇದು ಥಿಯೇಟರ್ನವ್ರು ತಪ್ಪಲ್ಲ, ಥಿಯೇಟರ್ನವ್ರು ತಪ್ಪಂತ ನಾನು ಹೇಳಲ್ಲ. ಇದರಲ್ಲಿ ಹೇಳೋ ತಪ್ಪಿದೆ. ಎಲ್ಲರೂ ವರ್ಷಕ್ಕೆ ನಿಯತ್ತಾಗಿ ಸಿನಿಮಾ ಮಾಡೋರು ಅಂದ್ರೆ ಇಬ್ರು ಒಂದು ಶಿವಣ್ಣ ಅಪ್ಪು ಅವ್ರು ಇದ್ದಾಗ ಅಪ್ಪು ಮಾಡ್ತಿದ್ರು, ಒಂದು ಶಿವಣ್ಣ ಇನ್ನೊಂದು ನಮ್ಮ ಬಾಸ್, ಇವ್ರಿಬ್ರು ಬಿಟ್ರೆ ಫಿಲಮೇ ಮಾಡಲ್ಲ. 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಫಿಲಂ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಎಲ್ಲಿ ಉಳಿಯುತ್ತೆ? ಬೇರೆ ಪರಭಾಷೆಗಳ ಸಿನಿಮಾ ಬರುತ್ತೆ, ಪರಭಾಷೆ ಸಿನಿಮಾ ಗೆಲ್ಲುತ್ತೆ. ಆಮೇಲೆ ಇನ್ನೊಂದು ಒಳ್ಳೆ ಕಂಟೆಂಟ್ ಅಂತ ಒಂದು ಸಿನಿಮಾ ಇದ್ರೆ ನಮ್ ಕರ್ನಾಟಕ ಜನತೆ ಗೆದ್ದೇ ಗೆಲ್ಲಿಸ್ತಾರೆ. ಅದು ಯಾವ ಫಿಲಮೇ ಆಗಿರ್ಬೋದು. ರಿಷಬ್ ಶೆಟ್ಟಿ ಏನ್ ದೊಡ್ಡ ಸ್ಟಾರ್ ಅಲ್ಲ ಸರ್, ಅವರು ಡೈರೆಕ್ಟರ್ ಅಲ್ಲೂ ದೊಡ್ಡ ಸ್ಟಾರ್, ಉಪೇಂದ್ರ ಲೆವೆಲ್ ಹೋಲಿಸ್ಬೋದು. ಬಟ್ ಹೀರೋದಲ್ಲಿ ಆಕ್ಟಿಂಗ್ ಅಲ್ಲಿ ಹೋಲ್ಸಕ್ಕಾಗಲ್ಲ. ಅಂತವ್ರೆ ಗೆಲ್ಸಿದಾರ ಅಂದ್ರೆ ನಮ್ ಕರ್ನಾಟಕ ಜನತೆ ಒಳ್ಳೆ ಕತೆ ಇದ್ದಿದ್ದಕ್ಕೆ ತಾನೇ ಗೆಲ್ಸಿದ್ದವ್ರನ್ನ. ಒಳ್ಳೆ ಸ್ಟಾರ್ ಮಾಡಿದ್ರ ಇವತ್ತು ಯಶ್ ಅಣ್ಣ ಅವ್ರ ರೇಂಜ್ಗೆ ಹೋಗ್ತಾರೆ ಅವರು, ರಿಷಬ್ ಶೆಟ್ಟಿ ಅವರು. ಯಾಕಂದ್ರೆ ದಾಡಿ ಗೀಡಿ ಬಿಟ್ಟಾಗ ಬಾಡಿ ಆ ಲ್ಯಾಂಗ್ವೇಜ್ ಅಲ್ಲಿ ಇದ್ದಾಗ ಯಶ್ ಅಣ್ಣ ಅವ್ರ ತರನೇ ಆ ತರ. ಈಗ ನೆಕ್ಸ್ಟ್ ಅವ್ರದ್ದೆಲ್ಲ ಕೆಲವೊಂದು ಮೂವಿಗಳು ಮಾಡ್ತಾ ಇದಾರೆ, ಪೌರಾಣಿಕ ಸಿನಿಮಾಗಳು ಪಾತ್ರಗಳು ಮಾಡ್ತಾ ಇದಾರೆ. ಅದು ಯಾರಿಂದ? ಕಾಂತಾರ ಫಿಲಂ ಅಂತಾನೆ ಬಂದಿದ್ದವ್ರು ಸ್ಟಾರ್ಡಮ್. ಹಂಗೆ ಒಳ್ಳೆ ಕಥೆಗಳು ಮಾಡಿದಾಗ, ಒಳ್ಳೆ ಕತೆ ಅಂತ ಬಂದಾಗ ಎಲ್ಲರೂ ಚೆನ್ನಾಗೆ ಸಪೋರ್ಟ್ ಮಾಡ್ತಾರೆ. ಕರ್ನಾಟಕ ಜನತೆ ಬಿಟ್ಟು ಕೊಡಲ್ಲ, ಯಾವತ್ತೂ ಮಾತಾಡ್ತಾರೆ, ಬಿಟ್ಟು ಕೊಡಲ್ಲ, ನೋಡೇ ಬಿಡ್ತಾರೆ. ಹಾಗೆ ಈಗ ನಮ್ ದಣಿಲನ್ನು ಎಲ್ಲರೂ ಬಂದು ನೋಡಿ, ನಿಮಗೆ ತುಂಬಾ ನೀವು 500 ಕೊಟ್ಟಿರ್ತೀರೋ, 1000 ಕೊಟ್ಟಿರ್ತೀರೋ, ನೀವು ಕೊಟ್ಟಿರೋಂತ ಫಿಲಮ್ಗೆ ಕೊಟ್ಟಿರೋಂತ ಕಾಸಿಗೆ ಪೈಸಾ ಅವಸರ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಆಮೇಲೆ ಇನ್ನೊಂದು, ಈ ಫಿಲಮ್ ಹಿಂದ ನಮ್ ಬಾಸ್ ಕಾಟಿರೋ ಫಿಲಮ್ 250 ಕೋಟಿ ಕಲೆಕ್ಷನ್ ಮಾಡ್ತು, ಅದನ್ನ ಮೀರಿಸುತ್ತೆ. ಇದು ಬೇಕಾದ್ರೆ ಕಲೆಕ್ಷನ್ ಅಲ್ಲಿ ಅದನ್ನ ಮೀರಿಸುತ್ತೆ. ಯಾಕಂದ್ರೆ ಅವಾಗ 400 ಥಿಯೇಟರ್ ಇತ್ತು, ಇವಾಗ 400 ಥಿಯೇಟರ್ ಇಲ್ಲ ಇದು ಕರ್ನಾಟಕದಲ್ಲಿ. ಇವಾಗ ಇನ್ನೂ ಕಮ್ಮಿ ಆಗಿದೆ, 300-350 ಥಿಯೇಟರ್ ಇರಬಹುದು. ಅವಾಗ 420 ಥಿಯೇಟರ್ ಇತ್ತು ಕಾಟೇರ ರಿಲೀಸ್ ಆದಾಗ. ಇವಾಗ ಆ ಕಾಟೇರ ಫಿಲಂ ಬಂದಾಗ 80 ಥಿಯೇಟರ್ ರೀ ಓಪನ್ ಆದ್ವು. 80 ಥಿಯೇಟರ್. ಅದು ನಮ್ಮ ಡಿ ಬಾಸ್ ಅನ್ನೋರಿಂತ ಒಂದು ಸಿನಿಮಾ ಬರ್ತದೆ ಅಂದ್ರೆ ಥಿಯೇಟರ್ ಕಾಯ್ಕೊಂಡ ಕುಂತಿರ್ತಾರೆ, ಎಲ್ಲಾ ಥಿಯೇಟರ್ನವರು ಕಾಯ್ತಿರ್ತಾರೆ. ಬಟ್ ನಮ್ ನರ್ತಕಿಯವರು ಕಾಯ್ತಾ ಇದ್ರು ವರ್ಷ. ದರ್ಶನ್ ಅವ್ರ ಫಿಲಂ ಬಂದಾಗ ನರ್ತಕರು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಕೊಡೋದು ಇಲ್ಲ. ಬಟ್ ಇದನ್ನ ಮಧ್ಯಂತರ ಮಾಡಿದ್ದು ಡಿಸ್ಟ್ರಿಬ್ಯೂಟರ್ಗಳು ಅವ್ರದ್ದು ಏನೇನೋ ವ್ಯವಹಾರ ಇದ್ದಾಗ 1 ಲಕ್ಷ ಹೆಚ್ಚಾಗುತ್ತೆ, 1 ಲಕ್ಷ ಕಮ್ಮಿ ಆಗುತ್ತೆ ಸರ್, ಕೊಡ್ಬೇಕು. ಯಾಕಂದ್ರೆ ಇದು ನರ್ತಕಿ ಅಂತ ಬಂದ್ರೆ ನಮ್ ಬಾಸ್ಗೆ ಹೆಸರು ಇದೆ. ಅದು ನರ್ತಕಿ ಅಂತ ಥಿಯೇಟರ್ ಬಂದಾಗ ನಮ್ ಬಾಸ್ಗೆ ಒಂದು ಒಳ್ಳೆ ಹೆಸರು ಇದೆ. ದರ್ಶನ್ ಅವ್ರ ಫಿಲಂ ತುಂಬಾ ಜಾಸ್ತಿ ಜನ ಓಡಿದೆ, ಅಲ್ಲಿ ತುಂಬಾ ಯಾಕ್ಟ್ ಆಗುತ್ತೆ ಅಂತ. ಬಟ್ ಇದು ಒಳ್ಳೆ ಸಿನಿಮಾ. ಇದು ಒಂದ ನನಗೆ ಎಂಟರ್ಟೈನ್ಮೆಂಟ್ಗೆ 100 ದಿವಸ ಮಟ ಈ ಕಟೌಟ್ ತೆಗಿಯಲ್ಲ ಅಂತ ನನ್ಗೆ ಇಷ್ಟಂತೂ. ನರ್ತಕಿ ಥಿಯೇಟರ್ ಮುಂದೆ 100 ಡೇಸ್ ಕಟೌಟ್ ಅಂತ ತೆಗಿಯಲ್ಲ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಬಲ್ಲೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಯಾರು ಕಾಂಟ್ರವರ್ಸಿ ಮಾಡ್ಕೋಬೇಡಿ, ದಯವಿಟ್ಟು ಎಲ್ಲರ ಕೈ ಮುಗಿತೀನಿ. ಅವ್ರು ಯಾರ್ಯಾರೋ ಮಾತಾಡ್ತಾರೆ, ಯಾರು ತಾನೂ ಅಲ್ಲ. ಅವರು ಡಿ ಬಾಸ್ ಅಭಿಮಾನಿ ಅಲ್ಲ, ಅಪ್ಪು ಅಣ್ಣವ್ರ ಅಭಿಮಾನಿನೂ ಅಲ್ಲ, ರಾಜ್ ಫ್ಯಾಮಿಲಿ ಅವರು ಅಲ್ಲ, ಅವರು ರಾಜ್ಕುಮಾರ್ ಸರ್ ಫ್ಯಾಮಿಲಿ ಅವರು ಅಲ್ಲ, ಯಾರು ತಾನೂ ಆಗಿರಕ್ಕಿಲ್ಲ. ಅವ್ರವ್ರ ಫೋಟೋ ಹಾಕೊಂಡು ಆಕ್ಟ್ ಮಾಡ್ತಿರ್ತಾರೆ ಅವರು. ಇದನ್ನ ತಿಳ್ಕೊ, ಎಲ್ಲಾ ಅಭಿಮಾನಿಗಳು ಇದನ್ನ ತಿಳ್ಕೊಬೇಕು ಫಸ್ಟ್. ನಮ್ಮ ಮಧ್ಯೆ ತಂದಿಕ್ಕಿ ತಮಾಷೆ ಮಾಡೋರು ತುಂಬಾ ಜನ ಇದ್ದಾರೆ, ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಮಾತಾಡ್ತೀರಾ ಡೈರೆಕ್ಟ್ ಬಂದ್ ನಂತರ ಫೇಸ್ ಟು ಫೇಸ್ ಮಾತಾಡಿ. ಅದಕ್ಕೆ ಅಪ್ಪಂಗ್ ಕೊಡ್ತಾವ್ರ ಅಂತಾರೆ. ಎಲ್ಲೋ ಕುತ್ಕೊಂಡ್ಬಿಟ್ಟು ಫೇಕ್ ಅಕೌಂಟ್ ಇಟ್ಕೊಂಡು ಮಾತಾಡೋದಲ್ಲ. ಈಗ ಯಾರು ನಾ ಮಾತಾಡಿದ್ದೇಂದ್ರೆ ತಪ್ಪನಿಸಿದ್ಯಾ? ತಪ್ಪನಿಸಿದ್ಯಾ ಹೇಳಿ ಸರ್. ಅದಕ್ಕೆ ನಾವ್ ಹೇಳೋದೇನಂತಂದ್ರೆ, ಮಾತಾಡಕ್ ನಿಮ್ಗೆ ನೀಟ್ ಐತಾ ಬಂದ್ ಮಾತಾಡಿ. ನಾನೇ ಮಾತಾಡ್ತಾರೆ, ಈಗ ನಾನ್ ಹೆಂಗ್ ಹೇಳ್ತಾ ಇದ್ದೀನಿ ನೋಡ, ಪಕ್ಕ ಎದೆ ತಟ್ಟಿನ ಹೇಳ್ತೀನಿ. ನಾನ್ ಡಿ ಬಾಸ್ ಅಭಿಮಾನಿ ಅಂತ ಪಕ್ಕ ಎದೆ ತಟ್ಟಿನ ಹೇಳ್ತೀನಿ. ಯಾಕೆ ಹೇಳೋ, ಈ ಜೀವ ಈ ಉಸಿರಾಡ್ತಾ ಇರೋದೇ ಅವ್ರಿಗೋಸ್ಕರ. ಮೊನ್ನೆ ಅವನೊಬ್ಬ ಹೇಳ್ತಾ ಇದ್ದ, ಜನಗಳಿಂತ ಸ್ಟಾರ್ ಅಲ್ಲ, ಒಬ್ಬ ನಿರ್ಮಾಪಕರಿಂತ ಸ್ಟಾರ್ ಅಂತ. ನಮ್ ಬಾಸ್ನ ಒಬ್ಬ ನಿರ್ಮಾಪಕ ನಾನ್ ತಂದಿದ್ದಂತ ಅಂತ ಅನ್ನೋದಂತಂದ್ರೆ ಅದು MG ರಾಮಮೂರ್ತಿ ಸರ್ ಮಾತ್ರ. ಯಾವ ನನ್ನ ಮಗಂಗೂ ರೈಟ್ಸ್ ಇಲ್ಲ ಹೇಳಕ್ಕೆ. ಒಬ್ಬ ನಿರ್ಮಾಪಕ ಪ್ರೊಡ್ಯೂಸ್ ಮಾಡ್ಬೋದು ಅಷ್ಟೇ, ಸ್ಟಾರ್ ಮಾಡೋದು ನಮ್ಮಂತ ಹೀರೋಗಳು. ಇದು ನಮ್ಮಂತ ಜನಗಳು ನಮ್ ಬಾಸ್ ಭಾಗ ಬಂದಿದೆ. ಇದು ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡೋದು ಅಷ್ಟೇ ಬಿಟ್ರೆ ನಮ್ಮ ಸ್ಟಾರ್ ಮಾಡೋದು ಜನಗಳು. ಹಂಗೆ ಇವತ್ತು 25-28 ವರ್ಷ ಬಾಸ್ ಬಂದ ಕನ್ನಡ ಇಂಡಸ್ಟ್ರಿ. 28 ವರ್ಷ ಆಯ್ತು. 28 ವರ್ಷದಲ್ಲಿ ಅವ್ರ ಬಾಸ್ ಅಪ್ ಸುಲ್ತಾನ್, ಬಾಸ್ ಅಪ್ ಸ್ಯಾಂಡಲ್ವುಡ್, ಬಾಸ್ ಅಪ್ ಚಕ್ರವರ್ತಿ ಇಷ್ಟೆಲ್ಲ ಬಿರೋದ್ ಕೊಟ್ಕೊಂಡ್ ಬಂದಿದ್ದೇವೆ. ಅವ್ರು ಇಷ್ಟೆಲ್ಲ ಬೆಳೆಯೋ ಕಾರಣನೇ ಇದು ಅವ್ರ ಶ್ರಮ, ಅವ್ರ ಒಳ್ಳೆತನ. ಇನ್ನೂ ಬೆಳಿತಾರೆ, ಇನ್ನು ಬೆಳೆಸ್ತೀವಿ. ಹಾಗೆ ಬಂದ್ಮೇಲೆ ಅವ್ರ ಬುದ್ಧಿ ಭ್ರಮೆ ಚೇಂಜ್ ಆಗಿ ರಾಜಕೀಯಕ್ಕೆ ನಿಂತು ಅದಕ್ಕೂ ಗೆಲ್ಸ್ತೀವಿ. ರಾಜಕೀಯಕ್ಕೆ ಬಂದಾರ ಅಂತಂದ್ರೆ ಸಿನಿಮಾನು ಮಾಡಕ್ ಬಿಡ್ಬಾರ್ದು. ಅವರು ಸಿನಿಮಾದಿಂದನೂ ಕ್ರೇಜ್ ಜಾಸ್ತಿ ಇದೆ ಅವ್ರಿಗೆ.
ಎಲ್ಲಾದ್ರಿಂದನೂ ಸಪೋರ್ಟ್ ಮಾಡ್ರಿ. ಇಷ್ಟ ಕೇಳ್ಕೊಂತಲೇ ಆಮೇಲೆ ಇನ್ನೊಂದ್ ಏನಂತಾರೆ, ಈ ಸಿನಿಮಾ ಮಾತ್ರ ಹಿಂದೇನು ಕಾಟರ ಫಿಲಮ್ ಕಲೆಕ್ಷನ್ ಮಾಡಿದ ಅದನ್ನ ಮೀರ್ಸುತ್ತೆ. ಆಮೇಲೆ ಇದನ್ನ ಮೀರ್ಸ್ಬೇಕಂದ್ರೆ ಮತ್ತೆ ನಾವು ಬರ್ಬೇಕು. ಯಾರಿಂದನೂ ನಮ್ಮ ರೆಕಾರ್ಡ್ ಮಾತ್ರ ಯಾರು ಮೀರ್ಸಕ್ ಆಗಲ್ಲ. ನಮ್ ರೆಕಾರ್ಡ್, ನಮ್ ಮೂವಿ ರೆಕಾರ್ಡ್ ಬರ್ಬೇಕಂತ ರೆಕಾರ್ಡ್ ಬ್ರೇಕ್ ಮಾಡ್ಬೇಕಂದ್ರ ತಿರ್ಗಾ ಮತ್ ನಾವೇ ಬರ್ಬೇಕು. ಇಷ್ಟ ಹೇಳಕ್ ನಾಕ್ ಇಷ್ಟಪಡ್ತೀನಿ. ಕರ್ನಾಟಕಕ್ಕೆ ಒಬ್ಳೆ ಬಾಸ್. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಬಾಕ್ಸ್ ಆಫೀಸ್ ಸುಲ್ತಾನ್ ಪಟ್ಟಕ್ಕೆ ತುಂಬಾ ಜನ ಆಸೆ ಪಡ್ತಾ ಇದಾರೆ. ಆ ಪಟ್ಟಕ್ಕೆ ಆಸೆ ಪಟ್ಟವರೆಲ್ಲ ಚಟ್ಟ ಸೇರ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದು, ಬಾಸ್ ಅನ್ನೋದು ಇವೆರಡು ಅದು ನಮ್ಮ ದರ್ಶನ್ ಅವ್ರಿಗೆ ಮಾತ್ರ ಅದು ಸೂಟ್ ಆಗೋದು, ಬೇರೆ ಯಾರಿಗೂ ಅಲ್ಲ. ಯಾವತ್ತಿದ್ರು ಬಾಕ್ಸ್ ಆಫೀಸ್ ಸುಲ್ತಾನ, ಬಾಸ್ ಆಫ್ ಸ್ಯಾಂಡಲ್ ಬಾಸ್. ಕರ್ನಾಟಕಕ್ಕೆ ಒಬ್ಬರೇ ಬಾಸ್, ಅದು ಡಿ ಬಾಸ್ ಮಾತ್ರ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್.